Hello everyone, welcome to ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ ಮುಖ್ಯ ಪ್ರಶ್ನೆ 5 ಸಾಂಖ್ಯಿಕ ಲೆಕ್ಕಗಳು. ಅದರಲ್ಲಿ ಒಂದನೇದು 10 ಗ್ರಾಂ ತೂಕದ ಗುಂಡು 10⁻³ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮರಳು ಚೀಲವನ್ನು ಬಡಿದು 5 ಸೆಂಟಿಮೀಟರ್ ಪ್ರಯಾಣಿಸಿದ ನಂತರ ಹುದುಗುತ್ತದೆ. ಕೆಳಗಿನವುಗಳನ್ನು ಲೆಕ್ಕ ಹಾಕಿ. ಒಂದನೇದು ಗುಂಡಿನ ಮೇಲೆ ಮರಳು ಬೀರುವ ಪ್ರತಿರೋಧಕ ಬಲ ಅಂತ ಕೇಳಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ? ಒಂದು ಗುಂಡು 10 ಗ್ರಾಂ ತೂಕವನ್ನ ಹೊಂದಿದೆ ಅಂದ್ರೆ ಎಷ್ಟು ಕೆಜಿ ತೂಕವನ್ನ ಹೊಂದಿದಂಗಾಯ್ತು? 0.001 ಕೆಜಿಯನ್ನ 0.01 ಕೆಜಿಯನ್ನ ಹೊಂದಿದಂಗೆ ಆಯ್ತು. ಯಾಕೆ ಹೀಗೆ ಬರುತ್ತೆ ಹೇಳ್ತೀನಿ, ನೆನ್ಪಿಟ್ಕೋಬೇಕು. 1 ಗ್ರಾಮ್ ಇಸ್ ಈಕ್ವಲ್ ಟು 0.0001 ಕೆಜಿ ಆಗುತ್ತೆ. ಈಗ ಅದೇ ನೀವು 10 ಗ್ರಾಮ್ ಅಂತ ಮಾಡಿದ್ರೆ 10 ಗ್ರಾಮು ಎಷ್ಟು ಕೆಜಿ ಆಗುತ್ತೆ? 10 ಗ್ರಾಮ್ ಇಂಟು 0.001 ಕೆಜಿ ಮಾಡಿ. 0.01 ಕೆಜಿ ಬಂತ? ಹೌದು, ಅದು 0.01 ಕೆಜಿ ಆಗಿರುತ್ತೆ. ಸರಿ, ಮತ್ತೇನು ಕೊಟ್ಟಿದ್ದಾರೆ? ವೇಗ ಕೊಟ್ಟಿದ್ದಾರೆ. ಎಷ್ಟು ವೇಗದಲ್ಲಿ ಬಡಿತಾ ಇದೆ? 10⁻³ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮರಳು ಚೀಲವನ್ನ ಬಡಿದು 5 ಸೆಂಟಿಮೀಟರ್ ಪ್ರಯಾಣಿಸಿದ ನಂತರ ಹುದುಗುತ್ತದೆ. ಹಾಗಿದ್ರೆ ಅಲ್ಲಿ ಎಸ್ ಏನಂತ ತಗೋಬಹುದು ನಾನು? 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮೀಟರು? 1 ಸೆಂಟಿಮೀಟರ್ ಅಂದ್ರೆ 0.01 ಮೀಟರ್. ಹಾಗಿದ್ರೆ 5 ಸೆಂಟಿಮೀಟರ್ ಅಂದ್ರೆ 0.05 ಮೀಟರ್. ಸರಿ, ಹಾಗಿದ್ರೆ ಗುಂಡಿನ ಮೇಲೆ ಬೀರುವ ಪ್ರತಿರೋಧಕ ಬಲವನ್ನ ಲೆಕ್ಕ ಹಾಕಿ. ನಮಗೆ ಗೊತ್ತಿದೆ ಫಾರ್ಮುಲಾ ಏನಿರುತ್ತೆ? F is equal to m into a ಫಾರ್ಮುಲಾ. ಆದರೆ ನಮಗೆ ಎ ಗೊತ್ತಿಲ್ಲ. ಎ ಅನ್ನ ಫೈಂಡ್ ಔಟ್ ಮಾಡಬೇಕು. ಎ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾನು ಚಲನೆಯ ಸಮೀಕರಣವನ್ನ ಉಪಯೋಗಿಸ್ತೀನಿ. ಯಾವ್ದು ಉಪಯೋಗಿಸಬಹುದು? ನನ್ನ ಹತ್ರ ವಿ ಇದೆ. ಯು ಅನ್ನ ನಾನು ಬರ್ಕೋಬಹುದಾ? ಯು ಅನ್ನ ಇದು ಯು ಇರುತ್ತೆ. ಯಾಕೆಂದ್ರೆ ತೂಕದ ಗುಂಡು 10⁻³ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮರಳು ಚೀಲವನ್ನ ಬಡಿದು ಇಲ್ಲಿ ಯು ಇರುತ್ತೆ. ಯಾಕಂದ್ರೆ ಅಷ್ಟು ವೇಗದಲ್ಲಿ ಹೋಗ್ತಾ ಇದೆ. ಬಡದಾದ್ಮೇಲೆ ಅದು ನಿಶ್ಚಲ ಸ್ಥಿತಿಗೆ ಬರ್ತಾ ಇದೆ. ಹಾಗಾಗಿ ಅಂತಿಮ ವೇಗ ಏನಾಗಿರುತ್ತೆ? ಅಂತಿಮ ವೇಗ ವಿ ಆಗಿರುತ್ತೆ. ಇಲ್ಲಿ ಅಂತಿಮ ವೇಗ ವಿ 0 ಮೀಟರ್ ಪರ್ ಸೆಕೆಂಡ್. ರೀಟೇಕಿಂಗ್ ಕ್ವಶನ್ ನಂಬರ್ 1. Retaking question number 1. Hello everyone, welcome to ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 5ನೇ ಪ್ರಶ್ನೆ ಸಾಂಖ್ಯಿಕ ಲೆಕ್ಕಗಳು. ಅದರಲ್ಲಿ ಒಂದನೇದು 10 ಗ್ರಾಂ ತೂಕದ ಗುಂಡು 10⁻³ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮರಳು ಚೀಲವನ್ನು ಬಡಿದು 5 ಸೆಂಟಿಮೀಟರ್ ಪ್ರಯಾಣಿಸಿದ ನಂತರ ಹುದುಗುತ್ತದೆ. ಕೆಳಗಿನವುಗಳನ್ನು ಲೆಕ್ಕ ಹಾಕಿ. ಒಂದನೇದು ಗುಂಡಿನ ಮೇಲೆ ಮರಳು ಬೀರುವ ಪ್ರತಿರೋಧಕ ಬಲ, ಅದನ್ನ ಲೆಕ್ಕ ಹಾಕಬೇಕು. ಸರಿ, ಏನೇನ್ ಕೊಟ್ಟಿದ್ದಾರೆ? 10 ಗ್ರಾಂ ತೂಕ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಕೆಜಿಯಲ್ಲಿ ಎಷ್ಟಾಗುತ್ತೆ? ನಮಗ್ ಗೊತ್ತಿದೆ 1 ಗ್ರಾಮ್ ಅಂದ್ರೆ 0.0001 ಕೆಜಿ ಅಲ್ವಾ? 0.001 ಕೆಜಿ. ಒಂದು ಗ್ರಾಮ್ ಇಸ್ ಈಕ್ವಲ್ ಟು 0.001 ಕೆಜಿ. ಹಾಗಾಗಿ 10 ಗ್ರಾಮ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ? 10 ಗ್ರಾಮ್ ಇಸ್ ಈಕ್ವಲ್ ಟು ಲೆಕ್ಕ ಮಾಡಿದ್ರ 10 ಗ್ರಾಮ್ ಇಂಟು 0.001 ಮಾಡಿ ಎಷ್ಟು ಬರುತ್ತೆ? 0.01 ಕೆಜಿ ಬಂತ ಇಷ್ಟೇ. ಸರಿ, ವೇಗ ಏನ್ ಕೊಟ್ಟಿದ್ದಾರೆ? ಆರಂಭಿಕ ವೇಗ 10⁻³ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮರಳು ಚೀಲವನ್ನ ಬಡಿತಾ ಇದೆ. ಅಂದ್ರೆ ಚೀಲವನ್ನ ಬಡಿದು 5 ಸೆಂಟಿಮೀಟರ್ ಪ್ರಯಾಣಿಸಿದ ನಂತರ ಎಸ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ತಗೋಬಹುದಾ? ಇದನ್ನ ಮೀಟರ್ಗೆ ಮಾಡ್ಬೇಕು. ನಮಗ್ ಗೊತ್ತಿದೆ 1 ಸೆಂಟಿಮೀಟರ್ ಅಂದ್ರೆ 0.01 ಮೀಟರ್. ಹಾಗಾಗಿ 5 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮೀಟರ್ ಆಯ್ತು? 0.
0.05 ಮೀಟರ್ ಆಯ್ತಾ. 0.05 ಮೀಟರ್ ಪ್ರಯಾಣಿಸಿದ ನಂತರ ಹುದುಗುತ್ತದೆ. ಹಾಗಿದ್ರೆ ಗುಂಡಿನ ಮೇಲೆ ಮರಳು ಬೀರುವ ಪ್ರತಿರೋಧಕ ಬಲ, ಗುಂಡು ಬಂದು ಹಿಟ್ ಮಾಡ್ತಾ ಇದೆ, ಇಲ್ಲಿ ಮರಳಿನ ಚೀಲ ಇದೆ, ಆ ಮರಳು ಅದ್ರ ಮೇಲೆ ಎಷ್ಟು ಬಲ ಪ್ರಯೋಗವನ್ನ ಮಾಡ್ತಾ ಇದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ನಮಗೆ ಗೊತ್ತಿದೆ F=m×a, ಆದ್ರೆ ನಮ್ಗೆ ವೇಗೋತ್ಕರ್ಷಣೆ ಗೊತ್ತಿಲ್ಲ ಅಲ್ಲ. ಹಾಗಾಗಿ ನಾವೀಗ ಮೊದಲು ವೇಗೋತ್ಕರ್ಷವನ್ನ ಫೈಂಡ್ ಔಟ್ ಮಾಡೋಣ. ಯಾವ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು? ಚಲನೆಯ ಸಮೀಕರಣ ಸೂತ್ರವನ್ನ ಉಪಯೋಗಿಸಿಕೊಂಡು v² - u² = 2as. ಇಲ್ಲಿ ನಮಗೆ u ಗೊತ್ತಿದೆ, v ಅನ್ನ ಏನಂತ ತಗೋಬೇಕು? 0. ಯಾಕಂದ್ರೆ ಬಡಿದ ತಕ್ಷಣ ಏನಾಗುತ್ತೆ? ಅದು ನಿಶ್ಚಲ ಸ್ಥಿತಿಗೆ ಬರುತ್ತೆ. ಅಥವಾ ಹುದುಗುತ್ತದೆ ಅಂತ ಕೊಟ್ಟಿದ್ದಾರೆ, ಹುದುಗುತ್ತದೆ ಅಂದ್ರೆ ಅದು ನಿಶ್ಚಲ ಸ್ಥಿತಿಗೆ ಬಂದಿದೆ. ಹಾಗಾಗಿ ಅಂತಿಮ ವೇಗ ಏನಾಯ್ತು? ಬಡದಾದ್ಮೇಲೆ ಏನಾಯ್ತು? ವೇಗ 0 ಆಯ್ತು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. -u² ಅಂದ್ರೆ ಏನು? 10⁻³ ಇದನ್ನ ಮ್ಯಾಥ್ಸ್ ಅಲ್ಲಿ ಕಲ್ತಿದ್ದೀರಿ. 10⁻³ ಮಾಡಿದ್ರೆ ಏನ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ರಿ. 2 ಎಕ್ಸಿಲರೇಷನ್ ಗೊತ್ತಿಲ್ಲ, ವೇಗೋತ್ಕರ್ಷ ಗೊತ್ತಿಲ್ಲ, ಹಾಗೆ ಇಟ್ಕೊಂಡ್ರಿ. ಎಸ್ ಏನ್ ಕೊಟ್ಟಿದ್ದಾರೆ? 0.05 ಮೀಟರ್. ಇದು ಈಗ 10⁻³ ಇದೆ, ಯಾವ್ದಕ್ಕೂ ಯೂನಿಟ್ ಬರಲಿಲ್ಲ, ಇದಕ್ಕೊಂದು ಯೂನಿಟ್ ಯಾಕೆ ಬರೆಯೋದು? ಸರಿ, ಇಲ್ಲಿ -10⁻6 ಆಗತ್ತೆ. ಇದು 3 2 0.05 × 2 ಮಾಡಿದ್ರೆ ಎಷ್ಟು ಬರುತ್ತೆ? ಇಲ್ಲಿ 0.1 ಬರುತ್ತೆ. 0.05 × 2 ಮಾಡ್ತೀನಿ, 0.1 ಬಂತು ಇಂಟು a. ಸರಿ, ಹಾಗಿದ್ರೆ ಈಗ a ವ್ಯಾಲ್ಯೂ ಏನಾಗುತ್ತೆ? ನಾನು -10⁻6 ಡಿವೈಡೆಡ್ ಬೈ 0.1 ಅನ್ನ ಏನಂತ ಬರಿಬಹುದು? ಇದನ್ನ ಏನಂತ ಬರಿಬಹುದು? ನಾನು 10⁻6 ಇದೆ ಡಿವೈಡೆಡ್ ಬೈ 10⁻−1 ಆಗುತ್ತೆ ಇದು. ಯಾಕಂದ್ರೆ 0.01 ಅನ್ನ 10⁻−1 ಅಂತ ಬರೀತೀನಿ. ಈಗ ಏನಾಗುತ್ತೆ ಇಲ್ಲಿ? a = -10⁻1 ಮೇಲೆ ಹೋದಾಗ ಏನಾಗುತ್ತೆ? 6 +1 ಆಗುತ್ತೆ. -1 ಇದನ್ ಮೇಲೆ ಹೋದಾಗ +1 ಆಗುತ್ತೆ. ಹಾಗಾಗಿ -10⁻7 ಮೀಟರ್/ಸೆಕೆಂಡ್² ಬರುತ್ತೆ. ಇಲ್ಲಿ ಮೈನಸ್ ಸೈನ್ ಏನನ್ನ ತೋರಿಸ್ತಾ ಇದೆ? ವೇಗೋತ್ಕರ್ಷ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಸರಿ, ಆದ್ರೆ ನಮಗ್ ಬೇಕಾಗಿರೋದೇನು? ಬಲ ಬೇಕಾಗಿದೆ. F=m×a. ಹಾಗಾದ್ರೆ m ಅಂದ್ರೆ ಏನು? ಎಷ್ಟು ಕೊಟ್ಟಿದ್ದಾರೆ? 0.01 kg ಇಂಟು ವೇಗೋತ್ಕರ್ಷ ಎಷ್ಟಿದೆ? -10⁻7. ಎಷ್ಟು ಬಲ ಆಗ್ತಾ ಇದೆ ಹಾಗಿದ್ರೆ? -10⁵ ಆಗ್ತಾ ಇದೆ, 5 ನ್ಯೂಟನ್. ಯಾಕೆ ಇಲ್ಲಿ ಈ ತರ ಬರುತ್ತೆ? ಯಾಕಂದ್ರೆ ಇದನ್ನ ನಾನು ಏನಂತ ಬರ್ಕೋಬಹುದು? 10⁻² ಅಂತ ಬರ್ಕೋಬಹುದು. ಈ ರೀತಿಯಾಗಿ ಬರೆಯೋದ್ರ ಬದಲು ನಾನು ಇದನ್ನ 10⁻² ಅಂತ ಬರ್ಕೋಬಹುದು. ಹಾಗಾಗಿ 10⁻7 -2 ಎಷ್ಟಾಗುತ್ತೆ? 10⁵ ಆಗುತ್ತೆ, 5 ನ್ಯೂಟನ್. ಇದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಬಲ ಏನ್ ಅಪ್ಲೈ ಆಗ್ತಾ ಇದೆ ಅದು ಚಲನೆಗೆ ವಿರುದ್ಧ ದಿಕ್ಕಿನಲ್ಲಿ ಅಪ್ಲೈ ಆಗ್ತಾ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಎರಡನೇ ಪ್ರಶ್ನೆಯನ್ನ ನೋಡಿದ್ರೆ, ಗುಂಡು ವಿಶ್ರಾಂತಿ ಪಡೆಯಲು ತೆಗೆದುಕೊಳ್ಳುವ ಸಮಯ. ನಾವೀಗ ಸಮಯವನ್ನ ಲೆಕ್ಕ ಹಾಕಬೇಕು. ಹಾಗಿದ್ರೆ ನಮಗೆ ಗೊತ್ತಿದೆ ಯಾವ ಸೂತ್ರ? v=u+at ಸೂತ್ರ. ಸರಿ, ಹಾಗಿದ್ರೆ v ಅನ್ನ ಎಷ್ಟು ಬರ್ಕೊಂಡ್ರಿ? 0 ಬರ್ಕೊಂಡಿದ್ವಿ. ಅಂತಿಮ ವೇಗ 0 ಇತ್ತು. u ಎಷ್ಟಿತ್ತು? 10⁻3 ಪ್ಲಸ್ ವೇಗೋತ್ಕರ್ಷ ಎಷ್ಟಿತ್ತು? -10⁻7 ಇತ್ತು ಇಂಟು t ಎಷ್ಟಿತ್ತು? ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಸೊ ಏನಂತ ಬರಿಬಹುದು ನಾನಿಲ್ಲಿ? 10⁻−7 10⁻7 ಅಲ್ಲ, 10⁻−10⁻7 ಇಂಟು t = 10⁻3 ಅಂತ ಬರಿಬಹುದಾ? ಇಲ್ಲಿ
ಹತ್ತರ ಘಾತ 3 ಮೈನಸ್ 10ರ ಘಾತ 3 ಆಗುತ್ತೆ. ಇದನ್ನ ಈ ಕಡೆ ತಗೊಂಡು ಹೋದಾಗ ಮೈನಸ್ 10ರ ಘಾತ 3. ಹಾಗಾಗಿ t ಇಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ 10ರ ಘಾತ 3 ಡಿವೈಡೆಡ್ ಬೈ ಮೈನಸ್ 10ರ ಘಾತ 7. ಏನಾಯ್ತು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 10ರ ಘಾತ 3 ಡಿವೈಡೆಡ್ ಬೈ 10ರ ಘಾತ 7 ಏನಾಯ್ತು, 7 ಮೇಲೆ ಹೋದ್ರೆ ಏನಾಯ್ತು, ಮೈನಸ್ 7 ಆಯ್ತು. ಹಾಗಾಗಿ 10ರ ಘಾತ 3 ಮೈನಸ್ 7. 10ರ ಘಾತ ಮೈನಸ್ 4. 1 ಇಂಟು 10ರ ಘಾತ ಮೈನಸ್ 4 ಸೆಕೆಂಡ್. ಇಷ್ಟು ಟೈಮ್ ಅನ್ನ ತಗೊಂಡು. ಥ್ಯಾಂಕ್ ಯು.